ಎಲ್ಲರಿಗೂ ನಮಸ್ಕಾರ. ಒಂದು ಪುಟ್ಟ ಪ್ರೇರಣಾದಾಯಕ ಕತೆ. ಈ ಕಥೆಯ ಹೆಸರು ಕಲ್ಲಿನೊಳಗಿನ ಶಿಲ್ಪ. ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ಶಿಲ್ಪಿ ವಾಸಿಸುತ್ತಿದ್ದನು. ಅವನಿಗೆ ಶಿಲ್ಪಕಲೆ ಎಂದರೆ ತುಂಬ ಪ್ರೀತಿ. ಆದರೆ ಅವನಿಗೆ ಸರಿಯಾದ ಅವಕಾಶಗಳು ಸಿಗುತ್ತಿರಲಿಲ್ಲ. ಅವನ ಹತ್ತಿರ ಇದ್ದದ್ದು ಕೆಲವು ಉಪಕರಣಗಳು ಮತ್ತು ಸಣ್ಣ ಕಲ್ಲುಗಳು. ಆದರೂ ಅವನು ಪ್ರತಿದಿನ ತನ್ನ ಕೈಲಾದಷ್ಟು ಪ್ರಯತ್ನ ಪಡುತ್ತಿದ್ದನು. ಒಂದು ದಿನ ಆ ಊರಿನ ಶ್ರೀಮಂತ ಜಮೀನ್ದಾರನೊಬ್ಬ ರಾಮಣ್ಣನ ಬಳಿಗೆ ಬಂದು, ನಮ್ಮ ಊರಿನ ದೇವಸ್ಥಾನಕ್ಕೆ ಒಂದು ಸುಂದರವಾದ ಗಣಪತಿ ವಿಗ್ರಹ ಬೇಕು, ನೀನು ಇದನ್ನು ಮಾಡಿಕೊಡಬಲ್ಲೆಯಾ ಎಂದು ಕೇಳಿದನು. ರಾಮಣ್ಣನಿಗೆ ಇದು ಒಂದು ದೊಡ್ಡ ಅವಕಾಶ. ಅವನು ಸಂತೋಷದಿಂದ ಒಪ್ಪಿಕೊಂಡನು. ಜಮೀನುದಾರನು ರಾಮಣ್ಣನಿಗೆ ಒಂದು ದೊಡ್ಡ ಕಲ್ಲನ್ನು ಕೊಟ್ಟನು. ಆ ಕಲ್ಲು ನೋಡಲು ತುಂಬ ಒರಟಾಗಿತ್ತು. ರಾಮಣ್ಣನು ಆ ಕಲ್ಲನ್ನು ನೋಡಿದಾಗ ಅವನಿಗೆ ಸ್ವಲ್ಪ ಭಯವಾಯಿತು. ಇಂತಹ ಕಲ್ಲಿನಲ್ಲಿ ಸುಂದರವಾದ ವಿಗ್ರಹ ಮಾಡುವುದು ಹೇಗೆ ಎಂದು ಅವನು ಯೋಚಿಸಿದನು. ಆದರೆ ರಾಮಣ್ಣನು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಅವನು ಪ್ರತಿದಿನ ಆ ಕಲ್ಲಿನ ಬಳಿ ಕುಳಿತು ತನ್ನ ಉಪಕರಣಗಳಿಂದ ಕೆತ್ತಲು ಪ್ರಾರಂಭಿಸಿದನು. ಕಲ್ಲಿನ ಪ್ರತಿಯೊಂದು ಭಾಗವನ್ನು ಬಹಳ ಜಾಗರೂಕತೆಯಿಂದ ಕೆತ್ತಿದನು. ಅವನ ಕೈಗಳು ನೋಯುತ್ತಿದ್ದವು, ಬೆವರು ಹರಿಯುತ್ತಿತ್ತು. ಆದರೂ ಅವನು ತನ್ನ ಕೆಲಸವನ್ನು ಮುಂದುವರಿಸಿದನು. ದಿನಗಳು ಕಳೆದವು. ರಾಮಣ್ಣನು ಕಲ್ಲಿನ ಮೇಲೆ ತನ್ನ ಕಲೆಯ ಮಾಂತ್ರಿಕತೆಯನ್ನು ತೋರಿದನು. ಒರಟಾದ ಕಲ್ಲು ಸುಂದರವಾದ ಗಣಪತಿ ವಿಗ್ರಹವಾಗಿ ಮಾರ್ಪಟ್ಟಿತು. ವಿಗ್ರಹದ ಪ್ರತಿಯೊಂದು ಭಾಗವು ಅದ್ಭುತವಾಗಿತ್ತು. ಗಣಪತಿಯ ಮುಖದಲ್ಲಿನ ಶಾಂತತೆ, ಅವನ ಕೈಗಳಲ್ಲಿನ ನಯವಾದ ಕೆತ್ತನೆ ಎಲ್ಲವೂ ರಾಮಣ್ಣನ ಕಲೆಯ ಪ್ರತಿಭೆಯನ್ನು ತೋರುತ್ತಿದ್ದವು. ಜಮೀನುದಾರನು ವಿಗ್ರಹವನ್ನು ನೋಡಿದಾಗ ಅವನು ಆಶ್ಚರ್ಯಚಕಿತನಾದನು. ಅವನು ರಾಮಣ್ಣನನ್ನು ಹೊಗಳಿದನು ಮತ್ತು ಅವನಿಗೆ ಒಳ್ಳೆಯ ಸಂಭಾವನೆಯನ್ನು ನೀಡಿದನು. ಆ ವಿಗ್ರಹವು ಊರಿನ ದೇವಸ್ಥಾನದಲ್ಲಿ ಸ್ಥಾಪಿಸಲಾಯಿತು. ಜನರು ಆ ವಿಗ್ರಹವನ್ನು ನೋಡಿ ಆನಂದಿಸಿದರು. ಈ ರಾಮಣ್ಣನ ಕಥೆಯಿಂದ ನಮಗೆ ಕಲಿಸುವ ಪಾಠವೇನೆಂದರೆ, ಕಷ್ಟಪಟ್ಟು ಪ್ರಯತ್ನಿಸಿದರೆ ಯಾವುದೇ ಅಡೆತಡೆಗಳನ್ನು ದಾಟಿ ಯಶಸ್ಸು ಸಾಧಿಸಬಹುದು. ಕಲ್ಲಿನೊಳಗಿನ ಶಿಲ್ಪವನ್ನು ಹೊರತೆಗೆಯುವ ತಾಳ್ಮೆ ಮತ್ತು ಕಲೆ ನಮಗಿದ್ದರೆ ಯಾವುದೇ ಅಸಾಧ್ಯವಾದುದನ್ನು ಸಾಧಿಸಬಹುದು. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.